ಪ್ರತಾಪ್ನ ಹೆಸರು ಬಳಸ್ಕೊಂಡು ನಾನು ಫೇಮಸ್ ಆಗೋ ಅಗತ್ಯ ನನಗಿಲ್ಲ. ನಾವು ಇವನ್ ಥರ ಡಂಗುರ ಸರಕ್ಕೆ ಹೋಗಲ್ಲ, ಮೀಡಿಯಾ ಹೋಗ್ಬಿಟ್ಟು ನಾವು ಅವನ ಥರ ಕಾಗತ್ತಕ್ಕೆ ಬರಲ್ಲ. ಸೊ ನಮಗೂ ಫೀಲ್ಡ್ ಕಾಂಟ್ಯಾಕ್ಟ್ ಇದೆ, ನಾವೆಲ್ಲ ಡಂಗುರ ಸರಕ್ಕೆ ಹೋಗಲ್ಲ. ನಮ್ಗೆ ಅವ್ರ ಪರಿಚಯ ಪ್ರೂಫ್ ಇದೆ ಅಂತ ಅವ್ರು ಹೇಳ್ತಿರ್ತಾನೆ. ಅದಕ್ಕಿಂತ ಒಳ್ಳೆ ಬೇದಿಕೆ ಬೇಕಾ? ಇವ್ನು ಯಾರನ್ನ ಟಾರ್ಗೆಟ್ ಮಾಡ್ತಾನೆ, ಯಾರು ಮಾಡಲ್ಲ. ಅವ್ನು ಯಾರು ವೀಕೆಸ್ಟ್ ಇರ್ತಲ್ಲ ಅಂಥವ್ರು ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಅವ್ನು ಬರ್ತಾನೆ, ಸ್ವಲ್ಪ ಗೆದ್ಮೇಲೆ ಒಂದು ಅಪಾಲಜಿ ಬಂದು ಮುಗಿತಲ್ಲ. ಬೆತ್ತಲಾದವ್ನಿಗೆ ಇನ್ನೆಷ್ಟು ಬೆತ್ತು ಮಾಡ್ತೀರಿ ನೀವು? 50 ಲಕ್ಷ ದುಡ್ದ ಒಂದು ಅಪಾಲಜಿ ದುಡ್ದು. ಸರ್, ಒಂದು ಜಸ್ಟ್ ಟು ನಾಟ್ ಡಿವಿಯೇಟ್ ಫ್ರಮ್ ದ ಮೇನ್ ಟಾಪಿಕ್ ಅಂತ ಅನ್ನೋ ಕಾರಣಕ್ಕೆ, ಈಗ ನೀವು ಹೇಳಿದ್ರಿ ಆ್ಯಕ್ಚುಲಿ ನಾವು ಹೇಳಿದ್ವಿ ಬಿಗ್ ಬಾಸ್ಗೆ ತಿಳಿಸಿದ್ವಿ ಈ ಥರ ನಾವು ಕೇಸ್ ಹಾಕ್ತೀವಿ ಅಂತ, ಸಾರಿ ಕೇಳಿಸ್ಬೇಕು ಅಂತ ಕೂಡ ನೀವು ಹೇಳಿದ್ರಿ ಆ್ಯಕ್ಚುಲಿ ಆ ವೇದಿಕೆಯಲ್ಲೇ ಸಾರಿ ಕೇಳಿಸ್ಬೇಕು ಅಂತ. ಬಟ್ ಅವರು ಒಪ್ಕೊಂಡಿಲ್ಲ, ಇಲ್ಲ ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳಿದ್ದಾರೆ. ಸೊ ಆದರೆ ಅವ್ರ ಹತ್ರ ಪ್ರೂಫ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಅಷ್ಟು ಧೈರ್ಯವಾಗಿ ಅವರು ಒಪ್ಕೊಳ್ತಾ ಇಲ್ಲ ಅಂತ ಹೇಳುವಾಗ, ಈಗ ಇನ್ಫ್ಯಾಕ್ಟ್ ನಿಮ್ಮ ಮೊದಲನೇ ಒಂದು ಸೆಟ್ ಆಫ್ ಇಂಟರ್ವ್ಯೂಸ್ ಆದಮೇಲೆ ಕೂಡ ಸಾಕಷ್ಟು ನಿಮ್ಮ ಮೇಲೆ ಕೂಡ ತುಂಬ ಕಮೆಂಟ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನೀವೇನೋ ಡ್ರೋನ್ ಪ್ರತಾಪ್ ಅವರ ಹೆಸರನ್ನು ಬಳಸ್ಕೊಂಡು ನೀವು ಸ್ವಲ್ಪ ಫೇಮಸ್ ಆಗಕ್ಕೆ ಟ್ರೈ ಮಾಡ್ತಿದ್ದೀರಾ ಆ ಥರದ್ದೆಲ್ಲ ಅಂತ ಆ್ಯಕ್ಚುಲಿ. ಸೊ ಅವ್ರು ಅಷ್ಟು ಧೈರ್ಯವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಿಮ್ಮ ಏನು ಇಮಿಡಿಯೇಟ್ ಆ್ಯಕ್ಷನ್ ಏನಿವಾಗ ಈ ಒಂದು ಎಕ್ಸಾಕ್ಟ್ಲಿ ಈ ಒಂದು ಏನು ಲೀಗಲ್ ನೋಟಿಸ್ ಏನಿದೆ ಇದರಲ್ಲಿ ಏನಿದೆ ಎಕ್ಸಾಕ್ಟ್ಲಿ ಅಂತ? ಸರ್, ಡ್ರೋನ್ ಪ್ರತಾಪ್ನ ಹೆಸರು ಬಳಸ್ಕೊಂಡು ನಾನು ಫೇಮಸ್ ಆಗೋ ಅಗತ್ಯ ನನಗಿಲ್ಲ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಪ್ರೊಫೆಷನಲ್ಲಿ ನಾನು ಅವನಿಗೆ ಕತೆ ಹೇಳ್ತೀನಲ್ಲ, 2011-12 ಅಮೋಘ ವರ್ಷ ಅಂತ ವೆರಿ ವೆಲ್ ನೋನ್ ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್. ಅವರು ವೈಲ್ಡ್ ಕರ್ನಾಟಕದ ಮಾಡಿದ್ದಾರೆ ಮತ್ತು ಅಪ್ಪು ಸೊರಟಿಗೆ ಗಂಧದ ಮಾಡಿದ್ದಾರೆ. ಅವರು ಬಂಡೀಪುರ ಬಂದಾಗ ಆ ಸೀನ್ ಡ್ರೋನ್ 2011-12 or 13 ಈ ಪೀರಿಯಡಲ್ಲಿ 12-13 11 ಅಲ್ಲ 12-13 ನನಗೆ ಡ್ರೋನ್ ಹೊಸ್ತಲ್ಲ. ಆ್ಯಂಡ್ ನಾನು ಡ್ರೋನ್ಸ್ ಯೂಸ್ ಮಾಡಿದ್ದೀನಿ ಬಿಫೋರ್ ಇವನ್ ಈ ಕ್ಲೇಮ್ಡ್ ಇಟ್. ವಿ ಹ್ಯಾವ್ ಯೂಸ್ಡ್ ಇನ್ ತೆಲಂಗಾಣ ಹ್ಯೂಮನ್ ಟೈಗರ್ ಕಾನ್ಫರೆನ್ಸ್ ಯೂಸ್ ಮಾಡಿದ್ದೀನಿ. ನಾವು ಇವನ್ ಥರ ಡಂಗುರ ಸರಕ್ಕೆ ಹೋಗಲ್ಲ ಮೀಡಿಯಾ ಹೋಗ್ಬಿಟ್ಟು. ನನ್ನ ಪ್ರೊಫೆಷನಲ್ಲಿ ಇಫ್ ಯು ಟೈಪ್ ಇವತ್ತು ಸಹ ಗೂಗಲಲ್ಲಿ ಡಾಕ್ಟರ್ ಪ್ರಯಾಗ್ ವೈಲ್ಡ್ ಲೈಫ್ ವೆಟ್ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ವಾಟ್ ಡಾಕ್ಟರ್ ಪ್ರಯಾಗ್ ಇಸ್ ಇನ್ ನನ್ನ ಪ್ರೊಫೆಷನಲ್ಲಿ. ಅದನ್ನು ನಾವು ಮೀಡಿಯಾ ಬಂದು ಹೇಳಕ್ಕೆ ಹೋಗಲ್ಲ, ಡಂಗುರ ಸರಕ್ಕೆ ಹೋಗಲ್ಲ. ಬಟ್ ಇಟ್ ಇಸ್ ಕವರ್ಡ್ ಇನ್ ದ ಮೀಡಿಯಾ ವೆಲ್. BBC ಹಸ್ ಕವರ್ಡ್ ಎಲ್ಲ ಯಾವ ಕಂಟ್ರಿಲಿ BBC ಇದೆಯಲ್ಲ ದಟ್ ಆರ್ಟಿಕಲ್ ಇದೆ, ಇಂಟರ್ವ್ಯೂ ಇದೆ. ಓಕೆ, ಇಟ್ಸ್ ಅವೈಲೇಬಲ್ ಇನ್ ದ ಆನ್ಲೈನ್. ನಾನು ಅವನ ಥರ ಕಾಗತ್ತಕ್ಕೆ ಬರಲ್ಲ, ರೈಟ್? ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಗವರ್ನರು ನನಗೆ 2010 ಎಸ್ ಗಿವನ್ ಮಿ ಲೆಟರ್ ಆಫ್ ಅಪ್ಲಿಕೇಶನ್ ಫಾರ್ ಸೇವಿಂಗ್ 16 ಟೈಗರ್ಸ್ ಇನ್ ಬನ್ನೇಗಢ ನ್ಯಾಷನಲ್ ಪಾರ್ಕ್. ಐ ಹ್ಯಾವ್ ಯೂಸ್ಡ್ ಅ ಪರ್ಫ್ಯೂಮ್ ಕಾಲ್ಡ್ ಕ್ಲೆವಿನ್ ಕ್ಲೇನ್ ವಿಚ್ ಇಸ್ ದ ಪೈನಿಂಗ್ ವರ್ಕ್ ಇನ್ ಇಂಡಿಯಾ ಇಸ್ ಕನ್ಸರ್ನ್. ಅದನ್ನು ಹೊರಗಡೆ ಮಾಡಿದ್ದಾರೆ, ನಾನು ಅದನ್ನು ಡಿಸ್ಕವರ್ ಮಾಡಿಲ್ಲ, ಇನ್ವೆಂಟ್ ಮಾಡಿಲ್ಲ. ಬೇರೆಯವ್ರು ಮಾಡಿರೋದನ್ನ ನಾನು ಇಲ್ಲಿ ಅದನ್ನು ಮಾಡಿ ಐ ಹ್ಯಾವ್ ಗಾಟ್ ಎ ಗುಡ್ ನೇಮ್, ರೈಟ್? ಏನಾಗುತ್ತೆ, ವೈಲ್ಡ್ ಲೈಫ್ ಅನ್ನೋದು ನಮ್ಮ ವೆಟನರಿ ಫೀಲ್ಡಲ್ಲಿ ಗೊತ್ತಿರುತ್ತೆ ಪ್ರಯಾಗ್ ಅಂದರೆ ಏನು ಅಂತ, ರೈಟ್? ಐ ಪಬ್ಲಿಷ್ ಮೈ ಆರ್ಟಿಕಲ್ ಇನ್ ಯೂನಿವರ್ಸಿಟಿ ಆಫ್ ಪ್ರಿಟೋರಿಯಾ. ಅದೇನಾಗುತ್ತೆ, ನಮ್ಮ ಏನಾದ್ರು ಸೈಂಟಿಸ್ಟಲ್ಲಿ ಏನಾಗುತ್ತೆ, ಸೈಂಟಿಸ್ಟ್ ಗ್ರೂಪಿಗೆ ಮಾತ್ರ ಗೊತ್ತಾಗತ್ತೆ. ಇವನು ಪಬ್ಲಿಕ್ ಬಂದು ಡಂಗೂರು ಸರ್ಕೊಂಡು ಮಾಡ್ದ, ಆಯಿತಾ? ವಿ ಆರ್ ನಾಟ್ ಗುಡ್ ಅಟ್ ಮಾರ್ಕೆಟಿಂಗ್ ಅವರ್ಸ್. ನಮ್ಗೆ ಬೇಕು ಆಗಿಲ್ಲ ಅದು, ನಮಗೆ ಅದು ನಮ್ಮ ಧರ್ಮ. ಅದು ಒಬ್ಬ ಸೈಂಟಿಸ್ಟ್ ಆದವನು ಅಥವಾ ಒಬ್ಬ ಡಾಕ್ಟರ್ ಆದವನು ಮಾಡೋಂಥ ಕರ್ತವ್ಯ ಮಾಡ್ತಾರೆ. ಅದನ್ನು ಬಂದ್ಬಿಟ್ಟು ಈಗ ಯಾರೋ ತಾಯಿ ಬಂದ್ಬಿಟ್ಟು ಒಳ್ಳೆ ತಾಯಿ ಅಂತ ಡಂಗೂರು ಸರಲ್ಲ ಸರ್. ಯಾವ ತಂದೆ ಒಳ್ಳೆ ತಂದೆ ಬರಲ್ಲ. ದಟ್ಸ್ ದ ನೇಚರ್ ಆಫ್ ಲಾ. ಅವ್ರವ್ರ ಕೇಸ ಮಾಡ್ತಾರೆ ಸರಿ, ಎಲ್ಲ ಮಾಡೋರು ಸುಮ್ಮನೆ ಮಾಡ್ತಾಯಿರ್ತಾರೆ ಸರ್. ನಾವು ಕುವೆಂಪುನ ಓದ್ಕೊಂಡವರು, ಆಯಿತಾ? ನಾವು ಸಾಹಿತ್ಯ ಓದ್ಕೊಂಡಾಗ ಏನಾಗುತ್ತೆ, ಇವೆಲ್ಲ ನಮಗೆ ನೇಮು ಫೇಮು ಅದಾಗೆ ಬರುತ್ತೆ. ನಾವು ವಿ ಆರ್ ನಾಟ್ ಸ್ವಾಮಿಗಳಲ್ಲ, ಅದಾಗೆ ಬರಬೇಕು ಹೊರತು ನಾವಾಗೆ ಡಂಗೂರು ಸರ್ಕೊಂಡು ಹೋಗ್ಬಾರ್ದು. ಸೊ ಆ ಒಂದು ಅಲಿಗೇಷನ್ ಏನಂತಿರಲ್ಲ, ಅದು ಕಾಮೆಂಟ್ ಅಂತಿರಲ್ಲ. ನಾನು ನೋಡಿದೆ, ಅದನ್ನು ಕಳಿಸ್ಕೊಟ್ರು ನನ್ನ ಫ್ರೆಂಡು. ಡ್ರೋನ್ ಪ್ರತಾಪನ್ನು ಉಪಯೋಗಿಸ್ಕೊಂಡು ಫೇಮಸ್ ಆಗಬೇಕು. ನೋ, ಇವತ್ತು ಸಹ ನಾನು ಏನು ಅನ್ನೋದು ನನ್ನ ವೈಲ್ಡ್ ಲೈಫ್ ಸರ್ಕಲಲ್ಲಿ ಗೊತ್ತು. ಇಟ್ಸ್ ನೋನ್ ದ ನ್ಯಾಷನಲ್ ಮೀಡಿಯಾ ಆಲ್ಸೋ, ಇಂಟರ್ನ್ಯಾಷನಲ್ ಮೀಡಿಯಾ ಆಲ್ಸೋ. ಅವನಿಗೆ ಅಂತ ಒಂದು ಟೈಗರ್ ಕೇಸ್ ಆದಾಗ ಐ ವಾಸ್ ದ ಒನ್ ಹೂ ರೋಟ್ ಲೆಟರ್ ಟು ದ NTCA ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಟೈಗರ್ ಆಪರೇಷನ್ನ ಸ್ಟಾಪ್ ಮಾಡಿ ಮತ್ತೆ ಅದ್ರ ಹಾಕಿ ಆ ಸತ್ತಾಗ ನಾನು ಪ್ರೊಟೆಸ್ಟ್ ಮಾಡಿದ್ದೀನಿ. 35 ಕಂಟ್ರೀಸ್ ಬ್ರಿಟಿಷ್ ಆ್ಯಕ್ಟ್ರ್ ವಾಸ್ ಇನ್ ಕಾಂಟ್ಯಾಕ್ಟ್ ವಿತ್ ಮೀ, ರೈಟ್? ಅವನಂತರ ಜಾನ್ ಟೆಪ್ ಅಂತಾರಲ್ಲ, ನಾನು ಜಾನ್ ಟೆಪ್ಪಲ್ಲಿ ಹೇಳೋಕ್ಕೆ ಹೋಗಲ್ಲ, ನಾನು ತೋರಿಸ್ತೀನಿ ನಿಮಗೆ ನಮ್ಮ ಇದರಲ್ಲಿ ಫೇಸ್ಬುಕ್ ಮೆಸೆಂಜರ್ಲಿ. ದಟ್ ಗೈ ವಾಸ್ ಇನ್ ಟಚ್ ವಿತ್ ಮೀ. ಸೊ ನಮಗೂ ಫೀಲ್ಡ್ ಕಾಂಟ್ಯಾಕ್ಟ್ ಇದೆ. ನಾವೆಲ್ಲ ಡಂಗೂರು ಸರಕ್ಕೆ ಹೋಗಲ್ಲ, ನನಗೆ ಅವ್ರ ಪರಿಚಯ ಅಂತ. ದಟ್ ಶೋಸ್ ಯುವರ್ ವೀಕ್ನೆಸ್. ದಟ್ ಈಸ್ ದ ಆನ್ಸರ್ ಫಾರ್ ಡ್ರೋನ್ ಪ್ರತಾಪ್ ಯೂಸ್ ಮಾಡಿಕೊಂಡು ನಾವು ಬರ್ತಿರೋದಕ್ಕೆ ಒಂದು. ಸೆಕೆಂಡ್ ಏನು ಸರ್ ಅಲಿಗೇಷನು? ಸೆಕೆಂಡ್ ಅದೇ, ಈಗ ಅವರು ಇಲ್ಲ ನಾನು ಸಾರಿ ಕೇಳಕ್ಕೆ ರೆಡಿ ಇಲ್ಲ, ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ಅಂತ ಹೇಳಿದ್ರು. ಪ್ರೂಫ್ ಇದೆ, ಅದಕ್ಕಿಂತ ಒಳ್ಳೆ ಬೇದಿಕೆ ಬೇಕಾ? ಪ್ರೂಫ್ ಇದೆ ಅಂತ ಅವ್ರು ಹೇಳ್ತಿರ್ತಾನೆ, ಅದಕ್ಕಿಂತ ಒಳ್ಳೆ ಬೇದಿಕೆ ಬೇಕಾ? ಇವತ್ತು ತೋರಿಸ್ಲಿ ಅವರು. ಅದೇನು ಗೊತ್ತಾ, ನಾನು ಸ್ಟಡಿ ಮೈ ಸೈಕಾಲಜಿ MS. ಏನಾಗುತ್ತೆ, ಅವ್ನಿಗೆ ಗೊತ್ತು ಅಂತ ಇಲ್ಲ ಅಂತ
ಐ ಕ್ಯಾನ್ ಗಿವ್ 100% ಗ್ಯಾರಂಟಿ. ಓಕೆ, ಅವ್ನು ಯಾವಾಗ ಆಲ್ಟ್ ನ್ಯೂಸಿಗೆ ಅವನು ಹಾಕಿಲ್ಲ, ನಾನು ಕೂಡ ಇವ್ನು ಯಾರನ್ನ ಟಾರ್ಗೆಟ್ ಮಾಡ್ತಾನೆ, ಯಾರೂ ಮಾಡಲ್ಲ. ಅವ್ನು ಯಾರು ವೀಕೆಸ್ಟ್ ಇರ್ತಲ್ಲ ಅಂಥವ್ರು ಮಾಡ್ತಾನೆ. ಆಲ್ಟ್ ನ್ಯೂಸ್ಗಾಗಲಿ ಓಪ್ಸ್ಗಾಗಲಿ ಅವ್ನು ಹಾಕೋಕ್ಕಾಗಲ್ಲ ಅಂತ ಏನೂ ಇಲ್ಲ, ಬಿಕಾಸ್ ಎಲ್ಲ ಬಯಲು ಮಾಡಿದ್ದಾರೆ ಅವನದು ಇಷ್ಟ ತಲೆ ಓಡ್ತದೆ ಅವನು. ಆಮೇಲೆ ಅವನ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ಅಲ್ಲಿ ಬಿಗ್ ಬಾಸ್ ಆಡ್ತಾರಲ್ಲ ಅವ್ರದ್ದು ಐ ಗಾಟ್ ಇನ್ಫಾರ್ಮೇಷನ್, ಕಮ್ ಔಟ್ ಆಲ್ಸೋ ಐ ಗಾಟ್ ಇನ್ಫಾರ್ಮೇಷನ್. ಅವ್ನು ಎಕ್ಸ್ಟ್ರೀಮ್ಸ್ ನೋಡಿದ್ದೀನಿ ನಾನು. ಏನಾಗುತ್ತೆ ಅಂದರೆ ಅವ್ನು ಒಪ್ಕೊಂಡ್ಬಿಟ್ರೆ ಏನು ಗೆಲ್ಲೋ ಚಾನ್ಸ್ ಇದೆಯಲ್ಲ, ಓಕೆ, ದ್ಯಾಟ್ ವಿಲ್ ಬಿ ಗಾನ್. ರೈಟ್, ಅಲ್ಲೇ ಬಿಗ್ ಬಾಸಲ್ಲೇ ಒಪ್ಕೊಂಡ್ಬಿಟ್ರೆ ಅವ್ನಿಗೆ ಅದು ಬಿಟ್ರೆ ಏನು ಗೊತ್ತಾ, ಇದನ್ನ ಬಂಡ್ತನ ಅಂತಾರನ್ನ ಅಂತ ಏನೂ ಇಲ್ಲ. ಬಂಡ್ತನ ಗೆದ್ದು, ಫಾರ್ ಎಕ್ಸಾಂಪಲ್ ಅವ್ನು ಬರ್ತಾನೆ ಸ್ವಲ್ಪ ಗೆದ್ದ ಮೇಲೆ ಒಂದು ಅಪಾಲಜಿ ಬಂದು ಮುಗೀತಲ್ಲ, ಮಾನ ಕಳ್ಕೊಂಡವನಿಗೆ. ಸರ್, ಬೆತ್ತಲಾದವನಿಗೆ ಇನ್ನೆಷ್ಟು ಬೆತ್ತು ಮಾಡ್ತಾರೆ ನೀವು? ಬಟ್ಟೆ ಹಾಕ್ದವನು ಭಯ ಪಡ್ತಾನೆ. ಕರೆಕ್ಟ್. ಏನಾಗುತ್ತೆ, ಅವ್ನು ಥಿಂಕ್ ಮಾಡ್ತಾನೆ ತಲೆಯಲ್ಲಿ, ನಾನು ಅಪ್ಪಿ ಸಾರಿ ಅಂತ ಅಂತ ಎವಿಡೆನ್ಸ್ ಇಲ್ಲ. ಅಪ್ಪಿ ಸಾರಿ ಕೇಳ್ಕೊಂಡ್ರೆ ಮತ್ತೆ ನಾನು ಟ್ರೋಲ್ ಆಗ್ತೀನಿ, ಮತ್ತೆ ನನಗೆ ಜನ ನಂಬೋದೇ ಇಲ್ಲ. 2 ಸರಿ 3 ಸಲ ಅವಕಾಶ ನಾನು ಕೊಟ್ಟಿರೋದು ಅಟ್ಲೀಸ್ಟು ಆಯಿತಾ. ಜನ ಸೆಕೆಂಡ್ ಅವಕಾಶ ಅಂತಾರಲ್ಲ, 2ನೇ ಅವಕಾಶ ಕೊಟ್ಟರುವ ನಾನು ಬದಲಾಗಲ್ಲ ಅಂತ ಜನ ನಾನು ನಂಬೋದಿಲ್ಲ ಲೈಫ್ ಟೈಮಿನ. ಅದಕ್ಕಿಂತ ಹಿಂಗೆ ನಾಟಕ ಮಾಡಿಕೊಂಡು ಗೆದ್ಕೊಂಡು ಆಮೇಲೆ ಗೆಲ್ಲಕ್ಕೋಸ್ಕರ ಅದನ್ನು ಸುಳ್ಳು ಹೇಳೋದು ಮುಗೀತಲ್ವಾ. ಓಕೆ, ಈಗ 40-50 ಲಕ್ಷ ದೊಡ್ಡದ, ಒಂದು ಅಪಾಲಜಿ ದೊಡ್ಡದು. ದಟ್ಸ್ ಅ ಸ್ಮಾರ್ಟ್ ಮೂವ್.